ಸ್ವಂತ ಹಿತಾಸಕ್ತಿಗಾಗಿ ಮುಖ್ಯಮಂತ್ರಿ ಆದವರು ಎಚ್.ಡಿ.ಕೆ. 2018ರಲ್ಲಿ ನಾನು ಶಾಸಕರಾಗಿದ್ದಕ್ಕೆ ನೀವು ಸಿಎಂ ಆಗಿದ್ದೀರಾ ಅಂತೇಳಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಎಚ್.ಡಿ.ಕೆ ವಿರುದ್ಧ ಎಸ್.ಟಿ. ಸೋಮಶೇಖರ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದಾಗ ತಾಜ್ ವೆಸ್ಟ್ ಎಂಡ್ ವಾಸ, ಈಗ ಮುಖ್ಯವಾಗಿ ಎಲೆಕ್ಷನ್ ಬಂದಾಗ ಮಾತ್ರ ಎಚ್.ಡಿ.ಕೆಗೆ ಜನರು ನೆನಪಾಗ್ತಾರೆ. ನಾನೊಬ್ಬನೇ ಅಲ್ಲ, JDSನವರು ಸರ್ಕಾರವನ್ನು ತೆಗೆದರು. ಶಾಸಕರ ಹಾಗೂ ಜನಸಾಮಾನ್ಯರ ಕಷ್ಟ ಸುಖ ಕೇಳೋದಿಲ್ಲ ಇವರು. ಸಮಸ್ಯೆ ಕೇಳದಿದ್ರೆ ನಾನು ಬಿಜೆಪಿಗೆ ಹೋಗ್ತಾ ಇರಲಿಲ್ಲ ಅಂತೇಳಿ ಪ್ರಶ್ನೆಯನ್ನು ಸ್ಥಗಿತ ಮಾಡಿದ್ದಾರೆ. ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಶಾಸಕ ಎಸ್.ಟಿ. ಸೋಮಶೇಖರ್ ಕಿಡಿಯನ್ನ ಕಾರಿದ್ದಾರೆ. ಎಚ್.ಡಿ.ಕೆ ಅವರ ವಿರುದ್ಧವಾಗಿ ಈ ರೀತಿಯಾಗಿ ಹೇಳಿಕೆಗಳನ್ನು ನೀಡಿದ್ದಾರೆ. ಅವರು ಸ್ವಂತ ಹಿತಾಸಕ್ತಿಗೋಸ್ಕರ ಅವರು ಸಿಎಂ ಆದಂತವರು ಅಂತೇಳಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಕೃಷ್ಣದೇವ ಕುಳಿತು ಶಾಸಕರ ಕುಮಾರಸ್ವಾಮಿಗಳೇ, ಯಾರನ್ನ ಹೇಳಿದ್ರಿ? ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಸ್ವಂತ ಹಿತಾಸಕ್ತಿಗೋಸ್ಕರ ನೀವು ಮುಖ್ಯಮಂತ್ರಿ ಆಗ್ರಿ. ಒಬ್ಬ ಹಿಂದಿನ ಆಯ್ಕೆಯನ್ನು ತೆಗೆದ್ರಿ. 2018ರಲ್ಲಿ ಕಾಂಗ್ರೆಸ್ ಪಕ್ಷ 77 ಜನ, ನೀವು 35 ಜನ. ನಿಮ್ಮ ಮುಖ್ಯಮಂತ್ರಿ ಮಾಡತಕ್ಕಂಥದಕ್ಕೆ ನಾನು 15 ದಿವಸ ಬೆಂಗಳೂರು ಬಿಟ್ಟು ಹೊರಗಡೆ ನಿಮ್ಮ MLA ನೋಡ್ಕೊಳ್ತಕ್ಕಂಥ ಸ್ಥಿತಿ ನನಗೂ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿತ್ತು. ನೀವು ಮುಖ್ಯಮಂತ್ರಿ ಆದ 1 ವರ್ಷ, ಆ 1 ವರ್ಷ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಈ ಸೋಮಶೇಖರ್ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಕ್ಕೆ ಮಾತ್ರ ಮುಖ್ಯಮಂತ್ರಿಗಳಾದ್ರಿ. ಯಾವ್ದಕ್ಕೆ ಮುಖ್ಯಮಂತ್ರಿ ತೆಗೆದು ಆ ಸೋಮಶೇಖರ್ ಒಬ್ಬರೇ ತೆಗೆದಿಲ್ಲ, ನಿಮಗೆ ಹೇಳಿದ ಪಕ್ಷ ಶಾಸಕರು ತೆಗೆದುಕೊಳ್ಳಿ. 15 ಜನ. ನೀವು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ವೆಸ್ಟ್ ಎಂಡ್ ಹೊರತುಪಡಿಸಿ ವಿಧಾನಸೌಧದಲ್ಲೂ ಕೃಷ್ಣದೇವ ಕುಳಿತು ಶಾಸಕರ ಜನಸಾಮಾನ್ಯರ ಕಷ್ಟ ಸುಖ ಕೇಳಿದ್ರೆ ಈ ಸೋಮಶೇಖರ್ ಯಾವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ಕೊಂಗಡದಲ್ಲಿ ಕಾರ್ಯಕ್ರಮ ಮಾಡಿದ್ದೀರಿ. ಈ ಸರ್ಕಾರಕ್ಕೆ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೀರಿ. ನಾನೇನು ಕೇಂದ್ರದ ಮಂತ್ರಿ ಅಲ್ಲ, ರಾಜ್ಯದ ಮಂತ್ರಿ ಅಲ್ಲ, ಒಬ್ಬ ಆಗಿದ್ದೀರಿ ಶಾಸಕ. ಯಶವಂತಪುರ ಕ್ಷೇತ್ರದ ಸೇವಕ. ಇವತ್ತು 9 ಗ್ರಾಮ ಪಂಚಾಯತಿಲಿ ಇಂಥ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ. ನೀವು ಏನ್ ಕಾರ್ಯಕ್ರಮ ಮಾಡಿದ್ದೀರಿ? ಬೆಂಗಳೂರಿನಲ್ಲಿ ಎಲೆಕ್ಷನ್ ನಡೀತಿದೆ, ಎಲೆಕ್ಷನ್ ಟೈಪ್ ಬರ್ತದೆ, ಯಾರು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಆ ಕೊಂಗಡಗಳಲ್ಲಿ ನೀವು ಫಂಕ್ಷನ್ ಮಾಡ್ತಾ ಇದ್ದೀರಿ. ಯಾವಾಗ ಎಲೆಕ್ಷನ್ ಬರ್ತದೆ ಅವಾಗ ನಮ್ಮ ಕ್ಷೇತ್ರದ ಎಲ್ಲರಿಗೆ ನಿಮ್ಗೆ ನೆನಪಾಗ್ತದೆ. ನಾನು ಯಾವ ಎಲೆಕ್ಷನ್ ಇವತ್ತು ಘೋಷಣೆ ಮಾಡಲಿಲ್ಲ, ಯಾವ ಪಂಚಾಯತ್ ಘೋಷಣೆ ಮಾಡಲಿಲ್ಲ. ಒಂದು ತಿಳುವಳಿ JDS ಪಕ್ಷದವರೇ 5 ವರ್ಷಕ್ಕೆ ಒಮ್ಮೆ ನಾನು ಬರ್ತಕ್ಕಂಥ ಈ ಸೋಮಶೇಖರ್